ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಏಪ್ರಿಲ್ ತಿಂಗಳ ವಿಶೇಷತೆಯಲ್ಲಿ ವಿಶೇಷವಾಗಿ ಏಪ್ರಿಲ್ ತಿಂಗಳ 20ನೇ ತಾರೀಕು ಬಸವ ಜಯಂತಿ. 12ನೆಯ ಶತಮಾನದ ಸಮಾಜ ಸುಧಾರಕ, ತತ್ವಜ್ಞಾನಿ ಮತ್ತು ಲಿಂಗಾಯತ ಧರ್ಮದ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರ ಜನ್ಮದಿನದ ಈ ಒಂದು ಆಚರಣೆಯಾಗಿರುತ್ತೆ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದು ಅಕ್ಷಯ ತೃತೀಯ ಆದ ನಂತರದಲ್ಲಿ, ಅಂದರೆ ಈ ಒಂದು ದಿನದಂದು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ಇದನ್ನು ಅತ್ಯಂತ ಭಕ್ತಿಯಿಂದ ಆಚರಿಸ್ತಾರೆ. ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ಮೌಲ್ಯ ಮತ್ತು ವಚನ ಸಾಹಿತ್ಯದ ಮುಖಾಂತರ ಸಮಾನತೆ ಮತ್ತು ಸಾಮಾಜಿಕ ಜಾಗೃತಿಯನ್ನು ಅವರಲ್ಲಿ ಮೂಡಿಸಿದ್ದಾರೆ. ಇದು ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತೆ. ಪ್ರತಿ ಒಂದು ವರ್ಷ ಆಚರಣೆಯ ಒಂದು ವಿಧಾನ ಹೇಗಿರುತ್ತಪ್ಪ ಅಂದರೆ, ಭಕ್ತರು ಬಸವಣ್ಣನವರ ಭಾವಚಿತ್ರ ಅಥವಾ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಿ, ಮೆರವಣಿಗೆಯನ್ನು ನಡೆಸಿ, ವಚನ ಗಾಯನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ. ಇದರ ಮಹತ್ವ ಏನಪ್ಪ ಅಂದರೆ, ಬಸವಣ್ಣನವರು ಜಾತಿ ಪದ್ಧತಿಯನ್ನು ವಿರೋಧಿಸಿ ಅನುಭವ ಮಂಟಪದ ಮುಖಾಂತರ ಸಮಾಜದ ಎಲ್ಲ ವರ್ಗದವರು ಆಧ್ಯಾತ್ಮಿಕ ಚರ್ಚೆಗೆ ಅವಕಾಶ ಮಾಡಿಕೊಟ್ಟವರು. ಈ ಒಂದು ವಿಶೇಷವಾಗಿ ಈ ಒಂದು ದಿನ ಸಂದೇಶ ಏನಪ್ಪ ಆಗಿರಬೇಕಂದ್ರೆ, ದಯವೇ ಧರ್ಮದ ಮೂಲವಾಹ್ಯ, ಕಾಯಕವೇ ಕೈಲಾಸ ಮತ್ತು ಎಲ್ಲರೂ ಕೂಡ ಸಮಾನ ಅವಕಾಶ, ವಾಸುದೇವಂ ಕುಟುಂಬಂ ಅಂತ ನಾವೇನಂತ ಕರಿತೀವಿ ಎಂಬ ತತ್ವವನ್ನು ನಾವು ನೆನಪಿಸಿಕೊಳ್ಳುವಂತಹ ದಿನ ಈ ಒಂದು ಬಸವ ಜಯಂತಿಯ ದಿನ.